ಯಾರು ಗೆಸ್ ಮಾಡ್ತಾರೋ ಅವ್ರಿಗೆ ಏನಾರ ಒಂದು ಗಿಫ್ಟ್ ಕೊಡ್ತೀನಿ, ಗಿವ್ ಅವೇ ಮಾಡ್ತೀನಿ. ಹೆಂಗಾಯ್ತು ಸುಷ್ಮಾ? ಗೊತ್ತಾಗೋಲ್ದಾ? ನೋಡ್ರಿ ನಮ್ಮ ತಂಗಿನ ಮಾಡ್ಯಾಳ, ಆಕಿಗೆ ಟೇಸ್ಟ್ ಗೊತ್ತಾಗೋಲ್ದ. ನಂಗೆ ಕೆಲಸ ಮುಗಿಸಿ ಈಗ ಔಟ್ ಪಂಚ್ ಮಾಡಿ ಬಂದೀನಿ. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೆ. ಏನಪ್ಪ ಅಂದರೆ ಇವತ್ತು ಕಂಪ್ನಿಗೆ ಹೋಗೋದು ಲೇಟ್ ಆಗುತ್ತೆ. ಈ ವಾರ ಬಸ್ ಶಿಫ್ಟ್ ಹಾಕ್ಯಾರ 7 ಗಂಟೆದಿದ್ದ. ನಿದ್ದಿನೇ ಇದ್ದಿದ್ದಿರಲ್ಲ, ಹೇಳೋದ ಲೇಟ್ ಆಗಿಬಿಡುತ್ತೆ. 6:30 ಎದ್ಬಿಟ್ಟೆ. ಬರೀ ಫ್ರೆಶ್ ಅಪ್ ಆಗಿ ಹೊಂಟೀನಿ, ಸ್ನಾನ ಮಾಡಲೇ ಇಲ್ಲ, ಹೊಂಟೀನಿ ಈಗ. ಬರ್ರಿ ಹೋಗ್ತೀನಿ. ನಿನ್ನೆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡ್ಬೇಕು. ಮಾಡಿದ್ಮೇಲೆ ತೋರಿಸ್ತೀನಿ. ಡೈಲಿ ಇದನ್ನ ತೋರಿಸಾಗೈತೆ ನಿಮ್ಗೆ ಅಂಕಾರ. ಡೇ ಶಿಫ್ಟ್ ಪ್ರಾಬ್ಲಮ್. ಡೇ ಶಿಫ್ಟ್ನೇ ಆಗಿಲ್ಲ, ನಿಲ್ಲಕ್ಕಾಗಲ್ಲ, ಕೆಲಸ ಕೊಡ್ತಾರೆ, ಮಾಡೋಕ್ಕಾಗಲ್ಲ. ನಾನು ಹಿಂಗೆ ಹಿಡ್ಕೊಂಡು ಹೋಗೋಕ್ಕೆ ಕೈ ನೋಡ್ತವೆ. ಇಂಡಿಯಾ ನಂಬರ್ 1 ಬ್ಲಾಗರ್ ಸೌರಭ್ ಜೋಶಿ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ, ಗೊತ್ತಿರ್ಬೋದು ಅನಿಸುತ್ತೆ. ಅರೌಂಡ್ 5 ವರ್ಷ ಆತನ ಬ್ಲಾಗ್ ಮಾಡೋಕ್ಕತ್ತು, ಕಂಟಿನ್ಯೂ ಡೈಲಿ ಆಗ್ತಾನೆ ಬ್ಲಾಗ್. ಹೆಂಗೆ ಬ್ಲಾಗ್ ಮಾಡಿದ್ದಾನೆ ಅನಿಸುತ್ತೆ. ಭಾಳ ಕಷ್ಟ ಬ್ಲಾಗ್ ಮಾಡೋದು ಅಂದ್ರೆ ಮೇನ್ ಕಾನ್ಸೆಪ್ಟ್ ಫ್ಯಾಮ್ಲಿ ಫುಡ್ ಮಾಡ್ತಾನಲ್ಲ, ಅಂದರೆ ಡೈಲಿ ಮಾಡೋದು ಭಾಳ ಕಷ್ಟ. ಬಾರಿ ಹೋಗೋಣ ಕಂಪ್ನಿಗೆ ಹೋಗಿ ಮ್ಯಾಗ ತೋರಿಸ್ತೀನಿ. ಕಂಪ್ನಿಗೆ ಒಳಗೆ ಏನು ತೋರಿಸಲ್ಲ, ಯಾಕಂದ್ರೆ ನಮ್ಮ ಕಂಪ್ನಿಯಾಗ ಫೋನ್ ಅಲ್ಲ ಇಲ್ಲ, ಅದ್ರ ಸಂಬಂಧ ಕಂಪ್ನಿ ಮಠ ಅಷ್ಟ ತೋರಿಸೋದ. ಹಲೋ ಗೈಸ್, ನೋಡ್ರಿ ಬೆಳಗ್ಗೆ ಎಷ್ಟು 7 ಗಂಟೆಗೆ ವಿಡಿಯೋ ಅಲ್ಲೇ ಮಾಡಿದ್ವಲ್ಲ, ಅದಾದಮೇಲೆ ಕಂಪ್ನಿಗೆ ಹೋದೆ. ಕಂಪ್ನಿಯಾಗ ಕೆಲಸ ಮುಗಿಸಿ ಈಗ ಔಟ್ ಪಂಚ್ ಮಾಡಿ ಬಂದೀನಿ. ಬಂದು ಈಗ ಬಂದು ಕುಂತೀನಿ. ಫ್ರೆಶ್ ಅಂದ್ರೆ ಕೈ ಕಾಲು ಮುಖ ತಗೊಂಡು ಕುಂತೀನಿ. ಏನು ಹೇಳ್ಬೇಕು, ಏನಿಲ್ಲ. ಇವತ್ತೇನು ಡೇ ಶಿಫ್ಟ್ನಾಗ ಏನು ಕೆಲಸ ಮಾಡಿದ್ದೆ ಅಷ್ಟು. ಮತ್ತೇನು ಮಾಡ್ಬೇಕಂದ್ರೆ, ಸುಷ್ಮಾ ಏನು ಮಾಡಿ ಸುಷ್ಮಾ ಊಟಕ್ಕೆ? ಪಲಾವ್. ಬರ್ರಿ ಪಲಾವು ಊಟ ಮಾಡೋಣ, ಹೊಟ್ಟೆ ಹಸ್ತೈತಿ. 8 ಗಂಟೆ 8 ಅಲ್ಲ 9 ಗಂಟೆ ಆಗಿ ಬಂತ.
ಮತ್ತೇನಿಲ್ಲ ಗೈಸ್, ಅಷ್ಟೇ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಬರ್ರಿ ಗೈಸ್, ಪಲಾವ್ ತಿನ್ನೋಣ. ಹೆಂಗೈತೆ ಅಂತಂದು ಟೇಸ್ಟ್ ಮಾಡಿ ಹೇಳ್ತೇನೆ. ಸುಡುತ್ತೈತಿ ಗೈಸ್, ಸುಡುವುದು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡ್ರಿ ಗೈಸ್, ಪಲಾವ್ ಹೆಂಗೈತಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಲೋ ಆಗೈತೆ ಗೈಸ್. ಸುಷ್ಮಾ ಹೆಂಗೈತಿ? ತಿಂದು ನೋಡ. ಗೊತ್ತಿಲ್ಲ, ನೀನು ಹೇಳು ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತಂದ. ಯಾಕೆ ತಿನ್ನಂಗೆ ಆಗೋಲ್ದು? ನೀ ಮಾಡಿದ್ದು ನಿನಗೆ ತಿನ್ನಂಗೆ ಆಗೋಲ್ದ? ಹೆಂಗಾಯ್ತು ಸುಷ್ಮಾ? ಗೊತ್ತಾಗೋಲ್ದ? ನೋಡ್ರಿ, ನಮ್ಮ ತಂಗಿನ ಮಾಡ್ಯಾಳ, ಆಕಿಗೆ ಟೇಸ್ಟ್ ಗೊತ್ತಾಗೋಲ್ದಂತೆ. ಚಲೋ ಆಗೈತೆ, ಏನು ಹಂಗೇನಿಲ್ಲ. ಪೂರ ಕಂಪ್ಲೀಟ್ ಮಾಡಿ ಹಲೋ ಗೈಸ್, ನೋಡ್ರಿ, ನಾವು ನಿನ್ನೆ ಇದಕ್ಕೆ ಹೋಗಿದ್ವಿ ಚಿಕ್ಕಪೇಟೆಗೆ. ನೋಡ್ರಿ ಇಲ್ಲಿ ಹೆಂಗೈತೆ ವಾಚ್. ಒಂದು ವಾಚ್ ತೊಗೊಂಬಂದ್ವಿ. ನೋಡ್ರಿ, ಇದು ಯಾವುದು ಫಾಸ್ಟ್ ಟ್ರ್ಯಾಕ್. ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ನೀವು ಗೈಸ್? ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋಣ. ಯಾರು ಗೆಸ್ ಮಾಡ್ತಾರ ಅವ್ರಿಗೆ ಏನಾರ ಒಂದು ಗಿಫ್ಟ್ ಕೊಡ್ತೀನಿ. ಗಿವ್ ಅವೇ ಮಾಡ್ತೀನಿ. ಇಂಥದ ಒಂದು ವಾಚ್ ಗಿವ್ ಅವೇ ಮಾಡ್ತೀನಿ ಅಂತ ಹೇಳ್ತಾರೆ. ಇದೇನು ಭಾಳ ಕಾಸ್ಟ್ಲಿ ಇದಿರಲ್ಲ. ಬೇರೆದು ಬೇಕಂದ್ರೆ, ಒರಿಜಿನಲ್ ಬೇಕಂದ್ರೆ ನೋಡಿ, ನಮಗೆ ಎಷ್ಟು ಕಮೆಂಟ್ ಬರ್ತಾವೆ ಅದ್ರ ಮ್ಯಾಗ ಡಿಸೈಡ್ ಮಾಡೋಣ. ನೋಡ್ರಿ ಗೈಸ್, ಹಿಂಗೈತಿ. ಇಷ್ಟ ನೋಡ್ರಿ ಗೈಸ್ ಇವತ್ತಿನ ವಿಡಿಯೋ. ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಟೈಮು ಇಲ್ಲ ನನ್ನ ಕಡೆ. 12 ಅವರ್ ಡ್ಯೂಟಿ ಹಾಕ್ಯಾರ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಅಷ್ಟು ತಗೊಂಡು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಆದರೆ ಒಂದು ಏನಪ್ಪ ಅಂದ್ರೆ, ಒಂದು ಶಪಥ ಮಾಡಿದ್ವಿ. ಅದೇನಂದ್ರೆ ಡೈಲಿ ಒಟ್ಟು ಏನಾರ ಅಲ್ಲಿ ವಿಡಿಯೋ ಹಾಕ್ಬೇಕು. ಆ ಶಪಥ ಅಂಕಲ್ ಮಾಡೀನಿ. ನೀವು ಡೈಲಿ ನಾನು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಅಂದ್ರೆ ನಮಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತೆ. ನೀವು ಅಂದ್ರೆ ಡಿಸೈಡ್ ಮಾಡೋದು, ನಾನು ಹೆಂಗಾರು ಮಾಡಿ ನೀವು ಊರಿಗೆ ಕರೆಕ್ಟ್ ಕಳಿಸಂಗೆ ಮಾಡೋದು. ನೀವು ಜಾಸ್ತಿ ನಾನು ವಿಡಿಯೋ ನೋಡಿದರೆ ನಾನು ಊರಿಗೆ ಹೋಗೋದು ಸಂಭವ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಂಗೆ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಮ್ಮಿ ಯಾರ್ದಾರ ಒಬ್ಬರ ಕಡೆ ಕೇಳಿದ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದ್ರ ಸಂಬಂಧ ನಾನು ನಿಮ್ಗೆ ಹೇಳಕತ್ತಿರೋದು ಇಷ್ಟೇ ಗೈಸ್. ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ, ಜಾಸ್ತಿ ನಿಮ್ಮ ಫ್ರೆಂಡ್ಸಿಗೆ ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.